ನನ್ನ ಶತ್ರುಕ್ಕೂ ಕೊಡ್ಬೇಡ ದೇವ್ರೆ. ನನ್ನ ಮಗನನ್ನ ಆಚೆ ಹಾಕೋನಮ್ಮ. ನೀನಾದ್ರೂ ನೋವು ಕೊಡ್ದೆ ನಿನ್ನ ಹೊಟ್ಟೆಗೆ ಹಾಕೊಳ್ಳಮ್ಮ. ಅಜ್ಜಿ ಅಜ್ಜಿ, ಸಾವು ಒಂದೇನ ಪರಿಹಾರ ಇದಕ್ಕೆಲ್ಲ? ಬನ್ನಿ ನೀವು. ಬಿಡಪ್ಪ, ನನ್ ಮಗನೇ ನನ್ ಬೇಡ ಅಂದವನೆ. ಇನ್ಯಾರಿಗೋಸ್ಕರ ಬದುಕಿರ್ಬೇಕು? ಯಾಕಜ್ಜಿ, ಏನಾಯ್ತು? ನಡಿ ಆಚೆ. ಅಯ್ಯೋ, ಆಸ್ತಿ ಎಲ್ಲ ಬರ್ಸ್ಕೊಂಡು ಆಚೆ ಆಗ್ತಾ ಇದೆಯಲ್ಲ. ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ, ನಡಿ ಆಚೆ. ಇಷ್ಟು ವರ್ಷ ಹೊಟ್ಟೆ ಬಟ್ಟೆ ಕಟ್ಟಿ ಇಷ್ಟು ದೊಡ್ಡವನಾಗ್ ಮಾಡಿದೀನಿ. ತಾಯಿ ಅಂತನೂ ನೋಡ್ದೆ. ಆಚೆ ಆಗ್ತಾ ಇದೀಯ ಅಲ್ವೋ? ಒಂಚೂರು ಕರುಣೆನೇ ಇಲ್ವೇನೋ ನಿಂಗೆ? ನಡಿ ಆಚೆ. ಇದಕ್ಕೆಲ್ಲ ಕಾನೂನು ರೀತಿಯಲ್ಲಿ ಹೋಗ್ಬೇಕು. ಕೋರ್ಟ್ಗೆ ಹೋಗೋಣ ಬನ್ನಿ. ಯಾಕಮ್ಮ ಅವರೇ, ನಮ್ಮ ಗೆಳೆಯ ಇದ್ದ ನೀವು ನಿಮ್ಮ ಮಗ ಮನೆ ಆಸೆ ಹಾಕಿದ್ದಾರೆ ಅನ್ಯಾಯಕ್ಕೆ ಒಳಗಾಗಿರುವಂಥವ್ರಿಗೆ ಕಾನೂನು ಸೇವಾ ಪ್ರಾಧಿಕಾರ ಇದೆ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಅದಕ್ಕೆ ಆಟ ನೋಡ್ಕೊಳಕ್ಕಾಗದೆ ನಾನು ನಮ್ಮಮ್ಮ ಆಟ ಆಡ್ತಿದ್ದೀನಿ. ಚಿಕ್ಕವರಿದ್ದಾಗ ಹೆಂಗ್ ನೋಡ್ಕೊಂಡಿದ್ದಾರೋ ನೀವು ಅವ್ರನ್ನ ನೋಡ್ಕೋಬೇಕು ತಾನೆ. ಇವಾಗ ನೀವು ಅವ್ರನ್ನ ಆಚೆ ಆಗ್ಬಿಟ್ರೆ ಅವ್ರನ್ನ ಯಾರು ನೋಡ್ಕೊಂತಾರೆ? ನಿಮಗೆ ಗೊತ್ತಾ, ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಜೈಲಿಗೆ ಹಾಕ್ತಾರೆ. ಇಲ್ಲ ಶಿಕ್ಷೆ ಅನುಭವಿಸ್ತೀರಾ, ಅಮ್ಮನ ಜೊತೆ ಖುಷಿಯಾಗಿರ್ತೀರಾ? ಇಲ್ಲ ಮೇಡಮ್, ಖುಷಿಯಾಗಿರ್ತೀನಿ. ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಅವ್ರ ಆಸ್ತಿಯಲ್ಲಿ ಪಾಲು ಸಿಗಲ್ಲ, ಮತ್ತೆ ಅನಾಥ ಆಗ್ತೀರಾ. ಮುಂದೆ ಕಾನೂನು ಸೇವಾ ಪ್ರಾಧಿಕಾರ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ, ಸರಿನಾ? ಹುಷಾರು. ಇನ್ಮೇಲೆ ಅದನ್ನ ಸರಿಯಾಗಿ ನೋಡ್ಕೋಬೇಕು. ಮುಂದೆ ಏನಾದ್ರು ಇದೇ ತರ ತೊಂದರೆ ಆದ್ರೆ ನಮ್ಮ ಗಮನಕ್ಕೆ ತನ್ನಿ. ಸರಿ ಅಮ್ಮ. ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಲ್ಯಾಣ ಅಧಿನಿಯಮದ ಪ್ರಕಾರ ಹಿರಿಯ ನಾಗರಿಕರು ತಮ್ಮ ಪೋಷಣೆ ಮಾಡಿಕೊಳ್ಳಲು ಅಸಮರ್ಥರಿರುವಾಗ ಈ ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿ ತನ್ನ ಪಾಲನೆ ಪೋಷಣೆ ಮಾಡಲು ನಿರ್ದೇಶಿಸುವಂತೆ ಕೇಳಿಕೊಳ್ಳಬಹುದು. ಹಿರಿಯ ನಾಗರಿಕರು ತಮ್ಮ ಮಕ್ಕಳಿಂದ ಜೀವನಾಂಶ ಪಡೆಯಲು ಹಕ್ಕನ್ನ ಹೊಂದಿರುತ್ತಾರೆ. ಅದೇ ರೀತಿ ತಂದೆ ತಾಯಿಯಿಂದ ಆಸ್ತಿಯನ್ನು ಯಾವುದೇ ದಾಖಲೆಗಳಿಂದ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದರೆ ಪುನಃ ಅದನ್ನು ತಮ್ಮ ಹೆಸರಿಗೆ ಪಡೆದುಕೊಳ್ಳಬಹುದು. ಮಾತೃ ದೇವೋಭವ, ಪಿತೃ ದೇವೋಭವ. ತಂದೆ ತಾಯಿ ದೇವರಿಗೆ ಸಮಾನರು. ತಂದೆ ತಾಯಿಯನ್ನು ಗೌರವಿಸಿ ಅವರ ಪಾಲನೆ ಪೋಷಣೆ ಮಾಡುವ ಮೂಲಕ ಅವರ ಋಣ ತೀರಿಸಲು ಪ್ರಯತ್ನಿಸೋಣ.